ಕಿಡ್ಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇವತ್ತು ನಾವು ಸೂರ್ಯಣ್ಣ ಮೂವಿ ನೋಡೋಕೆ ಬಂದಿದ್ವಿ. ಮೂವಿ ಅಂತೂ ನೆಕ್ಸ್ಟ್ ಲೆವೆಲು. ಯಾಕಪ್ಪ ಅಂದರೆ ಕರ್ನಾಟಕದಲ್ಲಿ ಇಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ರೌಡಿಸಮ್ ಮೂವಿ ಬಂದು ಸುಮಾರು ದಿವಸ ಆಯಿತು. ಈ ಥರ ಸೋಷಲ್ ಓರಿಯೆಂಟೆಡ್ ಆಗಿ ತುಂಬ ಚೆನ್ನಾಗಿದೆ ಮೂವಿ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಮೂವಿ ಬಂದ್ಬಿಟ್ಟು. ಆ್ಯಕ್ಚುಲಿ ಇದು ಕರ್ನಾಟಕದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ 3ನೇ ಮೂವಿ ರಿಯಲ್ ಗ್ಯಾಂಗ್ಸ್ಟರ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿರೋದು. ಒಂದು ಓಮು, ಇನ್ನೊಂದು ಕರಿಯ, ಅದ್ಬಿಟ್ರೆ ಸೂರ್ಯಣ್ಣನೇ. ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಒಂದು ರೌಡಿಸಮ್ ಮಾಡಿದ್ರೆ ಎಷ್ಟು ತೊಂದರೆ ಆಗುತ್ತೆ, ಅದರಿಂದ ಮನೆ ಮತ್ತು ತಂದೆ ತಾಯಿ ಎಷ್ಟು ಸಫರ್ ಮಾಡ್ತಾರೆ ಅಂತ ಈ ಮೂವಿಯಲ್ಲಿದೆ. ಪ್ರತಿಯೊಬ್ಬ ಕನ್ನಡ ಜನತೆಯೂ ಬಂದು ಮೂವಿನ ನೋಡಬೇಕು, ಬೆಳೆಸಬೇಕು, ಸೂಪರ್ ಹಿಟ್ ಮಾಡಬೇಕು. ಸೂರ್ಯಣ್ಣ ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಬ್ರೋ ನಿಜವಾಗ್ಲೂ ಹೇಳ್ತೀನಿ, ಇದು ಅನ್ನೋದ್ರಲ್ಲೇ ಇದೆ, ಸೂಪರ್ ಹಿಟ್ ಆಗುತ್ತೆ. ಜನಗಳು ಸಪೋರ್ಟ್ ಮಾಡಬೇಕು. ಎಂತೆಂಥೋ ಸಿನಿಮಾಗಳಿಗೆ ಬಾಲಿವುಡ್ ಟಾಲಿವುಡ್ಗೆ ಸಪೋರ್ಟ್ ಮಾಡ್ತೀವಿ, ನಮ್ಮ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಹುಟ್ಟಿದ್ದೀವಿ, ಕನ್ನಡದಲ್ಲಿ ಬೆಳೆದಿದ್ದೀವಿ, ಇಲ್ಲೇ ಸಾಯೋದು, ಕೊನೆಗೆ ಇಲ್ಲೇ ಮಣ್ಣಾಗೋದು. ನಾವು ಇಲ್ಲಿ ತಿಂತಾ ಇರೋದು ಒಂದು ಅನ್ನಕ್ಕೋಸ್ಕರ ಮೂವಿ ಮಾಡೋರೆ. ತುಂಬ ಚೆನ್ನಾಗಿದೆ. ನನಗೆ ಈ ಮೂವಿಲಿ ನೋಡಿ ಏನು ಅರ್ಥ ಆಗೈತಂದರೆ, ದಯವಿಟ್ಟು ಯಾರು ರೌಡಿಸಮ್ ಮಾಡಲ್ಲ. ಮನುಷ್ಯಲ್ಲಿ ಇರುತ್ತೆ. ಇವಾಗ ನನಗೆ ಎದುರುಗಡೆ ಬಂದು ಹೊಡೆದ್ಬಿಟ್ರೆ ನಾನು ಮಾತಾಡ್ಬೋದು ಒಂದು ಕ್ಷಣ ನಾವು ಕೇಸ್ ಮಾಡ್ಕೊಂಡು ಹೋಗ್ಬೋದು. ಫೇಸ್ ಮಾಡೋಕ್ಕೆ ಯಾರೂ ಬರೋದೇ ನಮ್ಮ ತಂದೆ ತಾಯಿ. ಈ ಸಿನಿಮಾದಲ್ಲಿ ನಂಗೆ ತೋರಿಸ್ಕೊಟ್ಟಿದ್ದಾರೆ. ದಯವಿಟ್ಟು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಜೀವನದಲ್ಲಿ ತಂದೆ ತಾಯಿನ ಯಾರು ಚೆನ್ನಾಗಿ ನೋಡ್ಕೋತಾರೆ ಅವ್ರ ಲೈಫಲ್ಲಿ ಉದ್ಧಾರ ಆಗ್ತಾರೆ. ಒಂದು ಸಿನಿಮಾ ಅಲ್ಲ, 100 ಸಿನಿಮಾ ಮಾಡ್ತಾರೆ. ಬ್ರೋ ಇವತ್ತು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಒಂದು ಹುಡುಗಿನ ನಾನು ತುಂಬ ಇಷ್ಟಪಟ್ಟು ಲವ್ ಮಾಡ್ತಿದ್ದೀನಿ ಅಂದರೆ, ಆ ಹುಡುಗಿ ನನ್ನ ಹತ್ರ ಹಣ ಆಸ್ತಿ ಇಲ್ಲ ಅಂದರೆ ಬಿಟ್ಟು ಹೋಗ್ಬಿಡ್ತಾಳೆ. ನಾನು ಅನಾಥ ಆದ್ರೆ ರೋಡಲ್ಲಿ ಬಿಟ್ಟು ಹೋಗ್ತಾರೆ. ಅದೇ ಅಪ್ಪ ಅಮ್ಮ ಬಂದು ನಮಸ್ಸಾಗ್ತಾರೆ. ಬ್ರೋ ಮೂವಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಸಿನಿಮಾ ಉಳಿಸಿ. ಆ ವ್ಯಕ್ತಿ ಕಣ್ಣೀರಲ್ಲಿ ಒಂದು ಬೆಲೆ ಇದೆ. ಕಣ್ಣೀರನ್ನ ಉಳಿಸಿ. ಅವ್ರ ಮಗಳು ಕೂಡ ಪಾಪ ಕಣ್ಣೀರು ಹಾಕ್ತಾಯಿದ್ರು. ಅದೊಂದು ಎಮೋಷನ್ ಉಳಿಸೆ ಮಾಡ್ಕೊಂಬಂದು ಮಾಡಿದ್ದಾರೆ. ಬ್ರೋ ನಿಜವಾಗ್ಲೂ ತುಂಬ ಕಷ್ಟಪಟ್ಟಿದ್ದಾರೆ. ದಯವಿಟ್ಟು ಸಿನಿಮಾನ ಬೆಳೆಸಿ, ನಮ್ಮ ಕನ್ನಡ ಸಿನಿಮಾನ ಉಳಿಸಿ. ನಾವು ಉಳಿಸಿರೋದ್ರೇ ಅವ್ರು ಬೆಳೆಯೋಕ್ಕಾಗೋದು. ಅವ್ರು ನಮಗೋಸ್ಕರ ಏನೋ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟವ್ರೆ. ಮೂವಿ ಮಾತ್ರ ಒಂದು ಚೂರು ಕೂಡ ಬೇಜಾರಿಲ್ಲ ಬ್ರೋ. ಫ್ಯಾಮ್ಲಿ ಕುತ್ಕೊಂಡು ನೋಡ್ಬೋದು. ಎಂಡಿಂಗಿಂದ ಹಿಡಿದು ಮುಗಿಯೋ ಗಂಟ ಒಂದೊಂದು ಮಾಸ್ ಡೈಲಾಗ್ ಇದೆ. ಒಂದು ಹಳೋ ಸ್ಟೋರಿ, ಅದೊಂದು ಲವ್ ಸ್ಟೋರಿ. ಅವ್ರ ಮಗಳ ನೋಡ್ಕೊಳ್ಳೋದು ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ಬೆಳೆಸಿ, ಸಿನಿಮಾನ ಉಳಿಸಿ. ಜೈ ಸೂರ್ಯಣ್ಣ, ಜೈ ಸೂರ್ಯ. ಸೂರ್ಯಣ್ಣಂಗೆ ಜೈ, ಸೂರ್ಯಣ್ಣಂಗೆ ಜೈ, ಸೂರ್ಯಣ್ಣಂಗೆ ಜೈ. ಇವಾಗ ತಾನೇ ಸೂರ್ಯಣ್ಣ ಸಿನಿಮಾ ನೋಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ. ಇಲ್ಲ ನಾನು ಆಗಲೇ ಹೇಳ್ದಂಗೆ ಒಳ್ಳೆ ಆ್ಯಕ್ಷನ್ ಮಸಾಲ ಸೀನ್ಗಳೆಲ್ಲ ಇದೆ. ಸೊ ಬಂದ್ಬಿಟ್ಟು ನೋಡಿ. ನಾನು ಆಗಲೇ ಅಂದಲ್ಲ, ಒಂದೇ ಒಂದು ಮಾತಾಡ್ತೀನಿ. ಎಲೆಡ್ಕೆಗೆ ಹಾಕ್ತಾರೆ ಸುಣ್ಣ ಎಲೆಡ್ಕೆಗೆ ಹಾಕ್ತಾರೆ ಸುಣ್ಣ. ಬಟ್ ನೋಡೋ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಸಿನಿಮಾ ಸೂರ್ಯಣ್ಣ. ಸೊ ಸೂರ್ಯಣ್ಣ ಅಂತ ಅಂದ್ಬಿಟ್ಟು ಒಳ್ಳೆ ಮಾಸ್ ಮಸಾಲ ಇದೆ, ಒಳ್ಳೆ ಫೈಟ್ಸು. ಈ ರೌಡಿಸಮ್ ಅಂತ ಅಂದಿರ್ತಾರೆ. ಏನಕ್ಕೆ ಒಬ್ಬರು ರೌಡಿ ಆಗ್ತಾರೆ, ಏನಕ್ಕೆ ಅವ್ರ ಮೇಲೆ ರೌಡಿ ಶೀಟ್ರೆಲ್ಲ ಬೀಳುತ್ತೆ, ಅದಕ್ಕೆಲ್ಲ ಏನು ಕಾರಣ, ಅದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಪೋರ್ಟ್ರೇ ಆಗಿದೆ. ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಸಿನಿಮಾ. ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ಹಲೋ ಸರ್, ಸೂರ್ಯಣ್ಣ ಫಿಲಮು ಸೂಪರ್ ಸರ್. ನಾವು ಯಾವುದಾವುದೋ ಫಿಲಮ್ ನೋಡಿದ್ದೀವಿ, ಅದು ಈ ಥರ ಫಿಲಮ್ ನೋಡೇ ಇಲ್ಲ ಸರ್. ನಿಜವಲ್ಲೂ ನಾವು ಯಾವುದೋ ಒಂದು ಮದುವೆಗೆ ಹೋಗ್ಬೇಕಾಗಿರೋದು, ಎಲ್ಲರೂ ಮನೆಯವರೆಲ್ಲ ಕಳಿಸ್ಬಿಟ್ಟು ಫಿಲಮ್ ಬಂದಿದ್ದೀನಿ ಸರ್. ನಾನು ಮದುವೆಗೆ ಎಲ್ಲರೂ ಮನೆಗೆ ಹೋಗಿದ್ದಾರೆ. ಆದರೆ ಈ ಫಿಲಮ್ ನೋಡ್ಬೇಕಂತ ಬೆಳಗಿಂದ 6 ಗಂಟೆ ನಿಂತಿದ್ದೀನಿ ಸರ್. 6 ಗಂಟೆ ನಿಂತು ಈ ಫಿಲಮ್ ನೋಡ್ಬೇಕಂತ ನೋಡಿದೆ. ಫಿಲಮ್ ಅಂತೂ ಸೂಪರು, ಸಕ್ಕಾದೆ. ಫೈಟ್ ಸೀನು, ಸ್ಟೋರಿ ಎಲ್ಲನೂ ಸೂಪರ್ ಆಗಿದೆ. 100 ದಿವಸ ಪಕ್ಕ ಹೊಡೆಯುತ್ತೆ ಸರ್. ಸೂಪರ್ ಫಿಲಮು. ತುಂಬ ದಿವಸಕ್ಕೆ ನೆಕ್ಸ್ಟು ಬಂದಿರೋದು ಇದೆ ಸೂಪರ್ ಫಿಲಮು. ಸೂಪರ್ ಆಗಿರುತ್ತೆ. ಸೂರ್ಯ ಅಣ್ಣನ್ಗೆ, ಸೂರ್ಯ ಅಣ್ಣನ್ಗೆ, ಸೂರ್ಯ ಅಣ್ಣನ್ಗೆ. ಎಲ್ಲರಿಗೂ ನಮಸ್ಕಾರ. ನಾನು ಜಯರಾಮ್ ಅಂತ, ಶ್ರೀ ಮಲೆಯ ಮಹದೇಶ್ವರ ಬೆಟ್ಟ, ಚಾಮರಾಜನಗರ ಜಿಲ್ಲೆ, ಹನೂರು ತಾಲೂಕು, ಒಡಕೆಹಳ್ಳ ಗ್ರಾಮದಿಂದ ಬಂದಿದ್ದೀನಿ. ನಮ್ಮ ಮಾದಪ್ಪನ ಸಾಂಗಿರೋದಕ್ಕೋಸ್ಕರ ನಾನಿಲ್ಲಿ ತ್ರಿವೇಣಿ ಥಿಯೇಟ್ರಿಗೆ ಬಂದು ನೋಡಬೇಕಂತ, ಅಣ್ಣನ ಜೊತೆ ನಮ್ಮನ್ನು ನೋಡಬೇಕಂತ ನಾನು 200 ಕಿಲೋಮೀಟರ್ ಅಂತ ದೂರದಲ್ಲಿ ನಾನು ಬಂದಿದ್ದೀನಿ. ಅಣ್ಣ ಯಾರು ಮನೆ ಮುರಿದಾಕ್ಬಿಟ್ಟು ಸಿನಿಮಾ ತೆಗೆದಿಲ್ಲ, ಅವ್ರ ಮನೆ ಮಾರ್ಬಿಟ್ಟು ಸಿನಿಮಾ ತೆಗೆದವ್ರೆ. ದಯವಿಟ್ಟು ಪ್ರತಿಯೊಬ್ಬರೂ ಅಷ್ಟೇ ಈ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಅಣ್ಣ ಹುಡುಗಿರು ಮದುವೆ ಆದಮೇಲೆ ಆಗ್ತಾರೆ ಆಂಟಿ, ಅಣ್ಣ ಹುಡುಗಿರು ಮದುವೆ ಆದಮೇಲೆ ಆಗ್ತಾರೆ ಆಂಟಿ. ಈ ಸಿನಿಮಾ ನೋಡಿದೆ ನನಗೆ ಅರ್ಜೆಂಟಾಗಿ ಬೇಕು ಅಂತ. ಅರ್ಧ 90 ಗಾರೆ ಕೆಲಸ ಮಾಡೋಕ್ಕೆ ಬೇಕು ಸಿಮೆಂಟು. ಅಣ್ಣ ಗಾರೆ ಕೆಲಸ ಮಾಡೋಕ್ಕೆ ಬೇಕು ಸಿಮೆಂಟು. ಈ ಸಿನಿಮಾ ನೋಡಿದವ್ರೆಲ್ಲ ಹಾಕಿ ಅಣ್ಣನಿಗೆ ಕಮೆಂಟು, ಕಮೆಂಟು. ಸೂರ್ಯ ಅಣ್ಣನಿಗೆ, ಸೂರ್ಯ ಅಣ್ಣನಿಗೆ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜಿಮಲೆ, 77 ಮಲೆಯಲ್ಲಿ ತಪ್ಪದೆ ನಾಟ್ಯವಾಡುವಂತ ನಮ್ಮ ಮುದ್ದು ಮಾದಪ್ಪನಿಗೊಂದ್ಸಲಿ ಉಗೇ ಉಗೇ. ಅಣ್ಣ ಮತ್ತು ಅಕ್ಕೆ ಎಲ್ಲರೂ ಅಳ್ತಾ ಇದ್ದಾರೆ ಅಂದರೆ, ಪ್ರತಿಯೊಬ್ಬರು ಇಲ್ಲಿ ಅಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಅದ್ರ ಹಿಂದೆ ಇರೋ ಕಷ್ಟ. ಈ ಫಿಲಮ್ ತೆಗ್ದಿರೋದು ಆ ಕಷ್ಟ ಬೇರೆ ಥರ ಇದೆ. ಅದಕ್ಕೆ ನಾನು ಒಂದೇ ಒಂದು ಲೈನ್ ಹೇಳ್ತಾಯಿದ್ದೀನಿ,
ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ. ನಿಮ್ಮ ಹಿಂದೆ ಪ್ರತಿಯೊಬ್ಬರು ಅಭಿಮಾನಿಗಳು ಇದ್ದಾರಣ್ಣ. ಇವತ್ತು ಯಾವುದೇ ಕಾರಣಕ್ಕೂ ಈ ಮೂವಿ ನಿಲ್ಲಲ್ಲ. 100 ಡೇಸ್ ಪಕ್ಕ ಓಡಿಸ್ಬೇಕು. ಪ್ರತಿಯೊಬ್ಬ ಕರ್ನಾಟಕ ಅಭಿಮಾನಿಗಳು ಇಲ್ಲಿ ಬಂದು ಈ ಮೂವಿ ನೋಡ್ರಿ. ಮೆಸೇಜ್ ಬೇರೆ ಥರ ಇದೆ, ಯಾಕಂದರೆ ಆ ಮೆಸೇಜ್ ಆ ಥರ ಕೊಟ್ಟಿದ್ದಾರೆ ಸೂರ್ಯಣ್ಣ. ಅದಕ್ಕೋಸ್ಕರ ಇವತ್ತು ಆ ಶ್ರಮಕ್ಕೆ ಒಂದು ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಲ್ಲಿರೋರು ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಜೈ ಡಿ ಬಾಸ್, ಜೈ ಸೂರ್ಯಣ್ಣ. ಆ್ಯಕ್ಚುಲಿ ಇವ್ರು ಯಾರು ಅಂತಲೂ ನನಗೆ ಗೊತ್ತಿಲ್ಲ. ಒಂದು ಇನ್ಸ್ಟಾಗ್ರಾಮಲ್ಲಿ ನನ್ನ ಬಗ್ಗೆ ಹೇಳಿದ್ರು. ಆಮೇಲೆ ಯಾವ ಎತ್ತ ತಾಯಿ ಮಗ ಅಂತನೂ ನನಗೆ ಗೊತ್ತಿಲ್ಲ. ಎಲ್ಲರೂ ಅಷ್ಟೇ ಟ್ಯಾಗ್ ಮಾಡ್ತಾಯಿದ್ರು. ನಾನು ನೋಡ್ಬಿಟ್ಟು ಖುದ್ದಾಗಿ ನಾನೇ ಫೋನ್ ಮಾಡಿ ತುಂಬ ಥ್ಯಾಂಕ್ಸ್ ಅಂತ ಹೇಳಿದೆ. ಅಣ್ಣ ಏನಣ್ಣ ನೀವು ಫೋನ್ ಮಾಡ್ತಾಯಿದ್ದೀರಂದ್ರು. ಇಲ್ಲ ಸಾರಿ, ನನಗೆ ತುಂಬ ಖುಷಿ ಆಗ್ತೈತೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಅಂತ ಹೇಳಿ. ತುಂಬ ಇವಾಗಲೂ ಖುಷಿ ಆಗ್ತೈತೆ. ಆ್ಯಕ್ಚುಲಿ ಎಲ್ಲ ಅಭಿಮಾನಿ ದೇವರುಗಳಿಗೆ ನಿಮ್ಮ ಅಭಿಮಾನಿ ಸೂರ್ಯಣ್ಣ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅಣ್ಣ ಇಲ್ಲಣ್ಣ, ನಾವು ನಿಮ್ಮ ಅಭಿಮಾನಿಗಳು ಯಾವತ್ತೂ ಜೊತೆಲಿ ಇದ್ದೇ ಇರ್ತೀವಿ. ಈ ಮೂವಿ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಗುರು. ಸೊ ಎಲ್ಲ ಜೊತೆಗೆ ನಿಲ್ಲನ, ಮೂವಿ ಗೆಲ್ಸೋಣ ಅಂತ ನಂದೊಂದು ಕೋರಿಕೆ. ಎಲ್ಲೋ ಇದ್ದಾರೆ ಡಿ ಬಸಣ್ಣ, ಇವತ್ತು ಇಲ್ಲಿ ನೆಲೆ ನಿಂತ್ಕೊಂಡಿದ್ದಾರೆ ಅಂದರೆ ನಾನು ಡಿ ಬಸಣ್ಣನಿಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಚಕ್ರವರ್ತಿಯಲ್ಲಿ ಒಂದು ಮೇಯ್ನ್ ವಿಲ್ಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅವ್ರ ಜೊತೆಗೆ ಒಡನಾಟದಲ್ಲಿ ತುಂಬಾ ಹಂಚ್ಕೊಂಡು ಮಾಡಿದ್ದೀವಿ. ಒಟ್ಟಿಗೆ ನಾವೆಲ್ಲ ಊಟ ಮಾಡಿದ್ದೀವಿ. ಡಿ ಬಸಣ್ಣ ನನ್ನಂತ ಎಲ್ಲ ಕಲಾವಿದರಿಗೂ ಕಷ್ಟ ಅಂತ ಬಂದರೆ ಒಂದು ಜೀವ ಕೈ ಹಿಡಿತಾ ಅಂದರೆ ಅದು ನಮ್ಮ ಡಿ ಬಸಣ್ಣ ಅಂತ. ತುಂಬಾ ಅಂಬಲ್ ಅಂತ ಒಂದು ಮನಸ್ಸು. ಏನೋ ಇವಾಗ ರವಿಚಂದ್ರ ಅಣ್ಣವ್ರು ಹೇಳಿದ್ದಾರೆ 2 ತಿಂಗಳಂತ. ಬಂದಾಗ ದಯವಿಟ್ಟು ನಾವು ಹೋಗಿ ಫಸ್ಟು ಹೋಗಿ ಮೀಟ್ ಮಾಡ್ತೀವಿ ಖಂಡಿತವಾಗ್ಲೂ. ಎಲ್ಲ ಫ್ಯಾನ್ಸ್ ಜೊತೆಗೆ ಹೋಗಿ ಅದರಲ್ಲಿ ನಾನು ಒಬ್ಬ ಫ್ಯಾನ್ಸ್ ಅವ್ರಿಗೆ ನಾನು ಜೊತೆಗೆ ಹೋಗಿ ನಮ್ಮ ಟೀಮ್ ಸಮೇತ ಹೋಗಿ ನಾವು ಮಾತಾಡ್ಕೊಂಡು ಬರ್ತೀವಿ. ಇವತ್ತು ಅವರೆಲ್ಲ ಇದನ್ನು ಈ ಒಂದು ಪಿಕ್ಚರ್ಗೆ ಆಶೀರ್ವಾದ ಎಲ್ಲೋ ಕೂತ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ಅದೆಲ್ಲ ಒಂದು ಗಾಡ್ ಗಿಫ್ಟ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಣ್ಣ ಇದು ನೀವೆಲ್ಲರೂ ನೋಡ್ತಾ ಇರ್ಬೋದು. ಡಿ ಬಸ್ ಅಣ್ಣ ಎಲ್ಲಾದರೂ ನೀವು ಎಲ್ಲೋ ಒಂದು ಯಾವುದ್ರಲ್ಲಾದರೂ ಒಂದು ಎಲ್ಲ ನೋಡ್ತಾ ಇರ್ಬೋದು ಫೇಸ್ಬುಕ್ಕಲ್ಲಿ. ಏನಲ್ಲ ನಿಜವಾಲಣ್ಣ ನಿಮ್ಮ ಕಾಲಿಗೆ ಬಿದ್ದು ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಡೀ ನಮ್ಮ ಟೀಮ್ ನಾವು ಕೇಳ್ಕೊತಾ ಇದ್ದೀವಿ. ಡಿ ಬಸ್ ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ. ಆಗಿದೆ. ಸೂರ್ಯಣ್ಣ ತುಂಬ ಶ್ರಮಜೀವಿ, ತುಂಬ ಬಡತನದಿಂದ ತುಂಬ ಕಷ್ಟಪಟ್ಟು ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಅಂದರೆ ಅದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಷ್ಟಪಟ್ಟು ಈ ಮೂವಿನಲ್ಲಿ ಪ್ರತಿಯೊಬ್ಬರು ಅಂತಂದರೆ ಅವ್ರ ಜೊತೆಯಲ್ಲಿ ಹಣ ಇರೋಂಥ ವ್ಯಕ್ತಿಗಳಿಗೆ ಅವರು ಅವಕಾಶ ಕೊಡದೆ, ಹಣ ಇಲ್ಲದೆ ಇರೋಂಥ ವ್ಯಕ್ತಿಗಳಿಗೆ ಅವಕಾಶ ಕೊಟ್ಟು ಬಡವ್ರು ಬೆಳಿಬೇಕು, ನಾವೆಲ್ಲರೂ ಬೆಳಿಬೇಕು, ನಮ್ಮವ್ರು ಬೆಳಿಬೇಕು ಅನ್ನೋ ಅವರ ಒಂದು ಆಸೆ. ಆದರೂ ಸಹ ಇವತ್ತು ಮನೆ ಮಠ ಕಷ್ಟಪಟ್ಟು ಸಾಲ ಲೋನು ಅಂತ ಮಾಡಿ ಸುಮಾರು ಹಣನ ಸುರಿದಿದ್ದಾರೆ. ಅವ್ರ ಶ್ರಮಕ್ಕೆ ನಾವು ಇವತ್ತು ಸೂರ್ಯಣ್ಣ ಒಂದು ಮೂವಿನ ನೋಡಿದ್ದೀವಿ. ಹಾಗೆ ಮೇಡಮ್ ಅವರಾಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಅದರಲ್ಲಿ ಅದ್ಭುತವಾಗಿದೆ ಅವರ ಒಂದು ಇದು. ಪ್ರತಿ ಮನೇಲಿ ಪ್ರತಿಯೊಬ್ಬರು ಮಕ್ಕಳ ಸಮೇತವಾಗಿ ನೀವು ಈ ಮೂವಿನ ಬಂದು ಥಿಯೇಟರಲ್ಲಿ ಒಂದು ವಿಸಿಟ್ ಮಾಡಿ ನಮ್ಮ ಸೂರ್ಯಣ್ಣನ, ನಮ್ಮ ಇವ್ರನ್ನ ಸಂಭ್ರಮ ಅವ್ರನ್ನ, ಹಾಗೆ ಇಡೀ ನಮ್ಮ ಮೂವಿಯಲ್ಲಿರುವಂಥ ತಂಡವನ್ನು ಗುರುಸಿ ಅವ್ರಿಗೆ ಆಶೀರ್ವಾದ ಮಾಡೋದ್ರ ಮುಖಾಂತರ ಈ ಮೂವಿನ 100 ಡೇಸ್ ಓಡಲಿ ಅಂತ ನಾವು ನಮ್ಮ ಕರ್ನಾಟಕ ಜನತಾ ವೇದಿಕೆ ವತಿಯಿಂದ ಪವಿತ್ರ ವಿನಯ್ ಆಶಿಸ್ತೇನೆ. ಹಾಗೆ ನಮ್ಮ ಸ್ನೇಹಿತರ ಬಳಗ ಎಲ್ಲರೂ ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದ ತಿಳಿಸ್ತೇನೆ ಅಣ್ಣ. ಹಾಗೆ ನಿಮ್ಮ ಈ ಥಿಯೇಟರ್ ಸುತ್ತಲೂ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿತ್ತು ಅಣ್ಣ? ಅಭಿಮಾನಿಗಳು ನಿಮಗೋಸ್ಕರ ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಣ್ಣ? ಶೇಖಿ ಕಿರಣ್ ಎಲ್ಲ ಓಲ್ಡ್ ಟೀಮ್ ತುಂಬಾ ನಿಲ್ತೆ. ಎಲ್ಲ ಬ್ಯಾನರ್ಗಳಿಂದ ಹಿಡಿದು ಎಲ್ಲ ಕಡೆನೂ ಕಟ್ತಾ ಇದ್ದಾರೆ. ಆಮೇಲೆ ಉತ್ತರ ಕರ್ನಾಟಕದಲ್ಲೂ ಅಷ್ಟೇ ಎಲ್ಲ ಅಭಿಮಾನಿದಾರರು ಬ್ಯಾನರ್ ಎಲ್ಲ ಕಳಿಸಿ ವಾಟ್ಸಪ್ ಕಳಿಸ್ತಾ ಇದ್ದಾರೆ. ಈಗಾಗಲೇ ಹೇಳ್ದಂಗೆ ನಾನು ಎಷ್ಟು ಹೇಳಿದ್ರು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ಅದು ನನ್ನ ಜೀವ ಇರೋ ಗಂಟ ನಾನು ಯಾವಲ್ಲೂ ಅವ್ರಿಗೆ ಎಲ್ಲ ಅಭಿಮಾನಿದವರಿಗೆ ನಾನು ಚಿರುನುಡಿಯಾಗಿರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.